ತೊಡಿದು God. ಗೈಸ್ ಫೈನಲಿ ನಾನಂತೂ ಎಪಿಸೋಡ್ಗೆ ನಾಯಿ ಥರ ಕಾಯ್ತಾ ಇದ್ದೆ. ಇದಂತೂ ನನ್ನ ಯೂಟ್ಯೂಬಲ್ಲಿ ಮೊದಲನೇ ವೀಡಿಯೋ ಇದ್ರ ಬಗ್ಗೆ. ಈ ವಿಡಿಯೋ ಬಂದು ಏನಂದರೆ ಟೆರೆಸ್ ಕುಕ್ಕಿಂಗು. ನಿಮಗೆಲ್ಲ ಹೇಳ್ದಂಗೆ ಟೆರೆಸ್ ಕುಕ್ಕಿಂಗ್ ಅಂತ ಗೊತ್ತು. ಇಲ್ಲಿ ನಾವು ಇವತ್ತು 2 ಡಿಶಸ್ ಮಾಡ್ತಾಯಿದ್ದೀವಿ. 2 ಡಿಶಸಲ್ಲಿ ಬಂದು 1 ಡಿಶ್ ಬಂದು ವೆಜ್ ಇರುತ್ತೆ, ನಂದು ನಾನ್ ವೆಜ್ ಇರುತ್ತೆ. ನಿಮಗೆಲ್ಲ ಗೊತ್ತು ನಾನು ವೆಜ್ ಮಾತ್ರ ತಿನ್ನೋದು, ನಾನ್ ವೆಜ್ ತಿನ್ನಲ್ಲ ಅಂತ. ಬಿಕಾಸ್ ಐ ಆಮ್ ಪ್ಯೂರ್ ವೆಜಿಟೇರಿಯನ್. ಎಗ್ ತಿಂತೀನಿ, ಹಾಗಂತ ಪ್ಯೂರ್ ಆಗುತ್ತೆ, ಎಲ್ಲ ಆಗುತ್ತೆ ಗೊತ್ತು. ಬಟ್ ಇವಾಗ ಇಲ್ಲಿ ಪನ್ನೀರ್ ಮಾಡ್ತಾ ಇರೋದು ನನಗೋಸ್ಕರ ಅಂತ. ಪನ್ನೀರ್ ಸ್ಯಾಂಡ್ವಿಚ್ ಮಾಡ್ಕೊಡ್ತಾ ಇದ್ದಾರೆ ನನ್ನ ಫ್ರೆಂಡ್ ನನಗೆ ಅಂತ. ಅವ್ರಿಗೆ ಚಿಕನ್ ಮಾಡ್ಕೊತಾ ಇದ್ದಾರೆ. ಈ ಎಪಿಸೋಡ್ನ ಕೊನೆ ತನಕ ನೋಡಿ. ಇದೊಂದು ಫನ್ ಬ್ಲಾಗ್ ಥರ ಇರುತ್ತೆ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತೀರಾ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ವಿಡಿಯೋಗೆ ಈ ಮಹಾನ್ ಭಾವನ ಚೆಫ್ ಇವನ ಹೆಸರು ವಿಜಯ್ ರೆಡ್ಡಿ ಅಂತ. ನೋಡಿ ನನಗೆ ಅಂತ ಪನ್ನೀರ್ ಮಾಡಿಕೊಡ್ತಾ ಇದ್ದಾನೆ. ಪನ್ನೀರ್ ಇದೆ. ಇದೇನಿದು? ಮಸಾಲ. ಮಸಾಲ ದಿನ ಮಸಾಲ ಮಾಡ್ತಾ ಇದ್ದಾನೆ. ಕೋಟ್ ಮಾಡೋಕ್ಕೆ ಮಾಡಲಿ. ಏನೋ ಗೊತ್ತಿಂದೆ ಚೆನ್ನಾಗಿರುತ್ತೆ. ಏನಿಲ್ಲ ಗೈಸ್, ಒಂಚೂರು ಮುರ್ಕೊಂಡೆ, ಅದಕ್ಕೆ ಹಿಂಗೆ ಹೇಳ್ತಾ ಇದ್ದಾನೆ ನೋಡಿ. ನೋಡಿ ಗೈಸ್, ನನ್ನ ಪನ್ನೀರ್ದು ಆಗಿದೆ, ಈಗ ಮುಗೀತು. ಮೇಲ್ ಟೆರೆಸಲ್ಲಿ ನನ್ನ ಫ್ರೆಂಡು ಕೋಲ್ ಹಾಕ್ತಾಯಿದ್ದಾನೆ. ಬಾಯಲ್ಲಿ ನೀರು ಬರ್ತಿದೆ. ಈಗ ನೆಕ್ಸ್ಟ್ ಅವ್ನು ಚಿಕನ್ ಮಾಡ್ಕೊತಾನೆ, ನೋಡೋಣ. ಗೈಸ್ ಹೇಳ್ದಂಗೆ ಇವ್ರು ಚಿಕನ್ ಮಾಡ್ಕೊತ ಇದ್ದಾರೆ. ಇವರಿಬ್ಬರು ಬಕಾಸುರನ ಫ್ರೆಂಡ್ಸು. ಚಿಕನ್ ಮಾಡ್ಕೊತ ಇದ್ದಾರೆ. ಏನು ಪೀಸ್ ಅದು? ಬ್ರೆಸ್ಟ್ ಪೀಸ್ ಅಂತೆ. ಅದರ ನಂಗೆ ಗೊತ್ತಿಲ್ಲ. ನಾವು ಮಾಡ್ಕೊತ ಇದ್ದಾರೆ, ಮಾಡ್ಕೊಳ್ಳಿ. ಒಟ್ಟು ಕಲರ್ಫುಲ್ ಆಗಂತೂ ಇದೆ, ನೋಡೋಣ. ಫೈನಲಿ ನಾವೀಗ ಎಲ್ಲಿ ಕುಕ್ ಮಾಡ್ತಾರೆ ಪ್ರತಿಯೊಂದು ತೋರಿಸ್ತೀವಿ. ನಾನು ಹೇಳ್ದಂಗೆ ನಿಮಗೆ ಅವಾಗಲೇ ಗೊತ್ತಿರೋಂಗೆ ನಾನು ಪನ್ನೀರ್ ಸ್ಯಾಂಡ್ವಿಚ್ ಮತ್ತು ಚಿಕನಿಂದ ಏನೋ ಮಾಡ್ಕೊತಾ ಇದ್ದಾರೆ ಅವರು, ಏನೋ ಅಂತ ಗೊತ್ತಿಲ್ಲ ನನಗೂ. ಇಲ್ಲಿ ಕುಕ್ ಮಾಡೋ ಜಾಗ ಇದೆ ನೋಡಿ, ಇಲ್ಲೇ ಕುಕ್ ಮಾಡೋದು. ಇದೇ ನಾವು ಇದು ಬೇಸಕ್ಕೆ ಇಟ್ಕೊಂಡ್ರೆ ಮೆಶ್ಶು ಕ್ಲೀನಾಗೇ ಇದೆ, ಸ್ವಲ್ಪ ಪರವಾಗಿಲ್ಲ. ಇದ್ರ ಮೇಲೆ ಇಟ್ಬಿಟ್ಟು ಕೆಳಗಡೆ ಕೋಲೆಲ್ಲ ತಂದು ಇಟ್ಕೊಂಡಿದ್ದೀವಿ. ಕೋಲು ನೋಡು, ಕೋಲೆಲ್ಲ ಕಮ್ಮಿ ರೇಟು, 50 ರೂಪೀಸ್ಗೆ ಆಯಿತು. ಮತ್ತು ಇಲ್ಲೇ ನಾವು ಕುಕ್ ಮಾಡೋದು. ಕುಕ್ಕಿಂಗ್ ಪ್ರತಿಯೊಂದು ತೋರಿಸ್ತೀವಿ. ಕುಕ್ಕಿಂಗ್ ಚೆಫ್ ಇದ್ದಾನಲ್ಲೊಬ್ಬ ನನ್ನ ಜೊತೆ, ವಿಜಯ್ ಅಂತ. ನಿಮ್ಗೆ ಆಗಲೇ ಗೊತ್ತು ಅವನು. ಮುಂದೆ ವಿಡಿಯೋದಲ್ಲಿ ನೋಡೋಣ ಬನ್ನಿ ಏನಾಗುತ್ತೆ ಏನು ಅಂತ. ಫ್ರೆಂಡ್ಸ್ ನೋಡಿ, ಟೆರೆಸ್ ಕುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಈಗ ಟೈಮ್ ಬಂದು 3 o'clock. ನೋಡೋಣ ಹೆಂಗಾಗುತ್ತೆ ಅಂತ. ಈ ಕೋಲ್ ಹಾಕ್ತಾ ಇದ್ದಾನೆ. ಲೋ ಬಜೆಟ್ ಟೆರೆಸ್ ಕುಕ್ಕಿಂಗ್ ಇದು. ಮುಂದೆ ಇನ್ನೂ ಚೆನ್ನಾಗಿರೋದು ಬರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಕೊನೆಗೂ ಕೋಲೆಲ್ಲ ಹಾಕಿ ಕೆರೋಸಿನ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಮ್ಮ ಚೆಫ್ಫೀಗ ಹಾಕ್ತಾಯಿದ್ದಾರೆ ಫಯರು. ಮೊದಲನೇ ಕಡ್ಡಿ ಗೋವಿಂದ, 2ನೇ ಕಡ್ಡಿ ಹತ್ಕೊಂತು ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಕೊನೆಗೂ ಇನ್ನೇನು ಸ್ವಲ್ಪ ಥರ ನಮ್ಮ ಟೆರೆಸ್ ಕುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. Wow! This is Paneer guys. Finally. ಅದರಲ್ಲಿ ನೀರಿರುತ್ತೆ, ತೋರಿಸ್ತೀನಿ ನಾನು. ಸಕ್ಕತ್ತಾಗಿರುತ್ತೆ. Terrace bro, God. I did so much nothing like that. How do we toss it now? ಗಾಯ್ಸ್ ಇಲ್ಲಿ ನೋಡೋದಕ್ಕೆ ಬೆಂಕಿ ಕಾಣಿಸ್ತಿಲ್ಲ, ಬಟ್ ಇಲ್ಲಿ ಫುಲ್ಲು ಬಿಸಿ ಇದೆ, ಹೊಗೆ ಬರ್ತಿದೆ. ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ. ಗೈಸ್ ನೋಡಿ, ಪನ್ನೀರ್ ಮಾಡಿದ್ದು ಸ್ವಲ್ಪ ಸೀದೋಗಿದೆ, ಏನು ಮಾಡೋಕ್ಕಾಗಲ್ಲ.
ವಾಟ್ ಅನ್ ಅಮೌಂಟ್ ಆಫ್ ಆಯಿಲ್. ಗಾಯ್ಸ್ ನಾವೀಗ ಚಿಕನ್ ಮಾಡ್ತಾ ಇದ್ದೀವಿ. ಚಿಕನ್ ಅಲ್ಲ, ಪನ್ನೀರ ಮಾಡ್ತಿರೋದು. ಹಾಂ ಓಕೆ, ಪನ್ನೀರ್ನ ಇನ್ನೂ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀವಿ. ನೋಡಿ ಗಾಯ್ಸ್, ಆಯಿಲ್ ಕಂಜೂಸ್ ಮಂಕೀಜಸ್ ವೈಟ್ ಕಲರ್ ಟಿ ಶರ್ಟ್ ಅವ್ನು ನೋಡಿ ಸೋಮ. ಆಯಿಲ್ ನೋಡಿ ಮತ್ತೆ ಅದಕ್ಕೆ ಹಾಕ್ಬಿಟ್ಟ ನೀಟಾಗಿ. ಮೀನ್ಸ್ ತವಾಗ ಅದು ನಾನ್ ಸ್ಟಿಕ್ ಆಗಲಿ ಅಂತ ಅದಕ್ಕೆ ಹಾಕಿದ್ದು. ಈಗ ಇದು ನಾವು ಪನ್ನೀರ್ ಸ್ವಲ್ಪ ಸ್ಟಿಕ್ ಆಗಿರೋದನ್ನ ತೆಗ್ದುಬಿಟ್ಟು ಅದಕ್ಕೆ ನೀಟಾಗಿ ಹಾಕ್ಬಿಟ್ಟು ಬೇಯಿಸ್ತೀವಿ. ನೋಡ ಹೆಂಗೆ ಬರುತ್ತೆ ಟೇಸ್ಟು ಅಂತ. ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಒಂಚೂರು ಮುರ್ಕೊಂಡು ನೋಡಿದೆ ಸೈಡಲ್ಲಿ ಇದ್ದಿದ್ರಲ್ಲಿ. ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿದೆ. ಅದು ಸ್ಟಿಕ್ ಆಗೋಯ್ತು. ನಾವೇನು ತಪ್ಪು ಮಾಡಿದ್ವಿ ಮೀನ್ಸ್ ಆಯಿಲ್ ಹಾಕಿರಲಿಲ್ಲ, ಅದಕ್ಕೆ ಡೈರೆಕ್ಟ್ ಹಂಗೆ ಹಾಕ್ಬಿಟ್ಟಿದ್ವಿ. ಅದಕ್ಕೋಸ್ಕರ ಸ್ವಲ್ಪ ಹಾಳಾಗೋಯ್ತು. ವಿ ಹ್ಯಾವ್ ನೋ ಎಕ್ಸ್ಪೀರಿಯನ್ಸ್ ವಿತ್ ಡೈರೆಕ್ಟ್ ಫೈರ್. ಹಾಂ, ಫಸ್ಟ್ ಟೈಮ್ ನಾವು ಟೆರೆಸ್ ಕುಕಿಂಗ್ ಟ್ರೈ ಮಾಡ್ತಾರದು, ಅದಕ್ಕೋಸ್ಕರ. ಗಾಯ್ಸ್ ಕೊನೆಗೂ ಪನ್ನೀರ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಇದೇನಕ್ಕೆ ನಮ್ಮ ಚೆಫ್ ವಿಜಯ್ ಅವರು ಮಾಡಿರೋದು. ಇದನ್ನು ನೋಡಿ ಟ್ರೈ ಮಾಡೋಣ. ಅವ್ರು ಚಿಕನ್ ಮಾಡ್ಕೊತಾ ಇದ್ದಾರೆ. ಚಿಕನ್ ನಿಮ್ಗೆ ತೋರಿಸ್ತೀನಿ, ನೀವು ಅದಕ್ಕೆ ತುಂಬ ಕಾಯ್ತಿರೋದು ನಂಗೆ ಚೆನ್ನಾಗಿ ಗೊತ್ತು. ಸದ್ಯಕ್ಕೆ ನಾನು ಇದನ್ನು ಪನ್ನೀರ್ ಟ್ರೈ ಮಾಡ್ತೀನಿ, ತಿನ್ನೋಣ ಬನ್ನಿ ಹೆಂಗಿದೆ ಅಂತ. ಸಕ್ಕತ್ತಾಗಿದೆ. ಪನ್ನೀರ್ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಬಂದಿದೆ. ನಮ್ಮದು ಸ್ವಲ್ಪ ಅಲ್ಲಿ ಸೀದೋಗಿದ್ರು ತವ ಮೇಲೆ ಹಾಕಿದ್ರೆ ಕರೆಕ್ಟಾಗಿ ಫ್ರೈ ಆಗಿದೆ, ರೋಸ್ಟ್ ಆಗಿದೆ. ಆನಿಯನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ. ಈಗ ಕೊನೆಗೂ ಚಿಕನ್ ರೆಡಿಯಾಗಿದೆ. ಇಲ್ಲಿ ಚಿಕನ್ ಏನೋ ಬ್ರೆಸ್ಟ್ ಚಿಕನ್ ಬ್ರೆಸ್ಟ್ ಪೀಸ್ ಮತ್ತು ಅದು ಯಾವುದೋ ಪೀಸು ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಬನ್ನಿ ಈಗ ಇಕ್ತಾನೀಗ ನೋಡಿ. ಎಲ್ಲರೂ ಈ ಚಿಕನ್ ಇದಕ್ಕೆ ವೆಯ್ಟ್ ಮಾಡ್ತಿರೋಂಥ ಗೊತ್ತು ನನಗೆ, ಬ್ರೆಡ್ಗಿಂತ. ಇಟ್ಟ ದಿಸ್ ಇಸ್ ಬ್ರೆಸ್ಟ್ ಪೀಸ್. ಇದು ಯಾವ ಪೀಸೋ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇದು ನೆಕ್ಕು. That is throat. ಹಾಂ, ನೆಕ್ ಪೀಸ್ ಅಂತ ನೋಡಿ. ಎಷ್ಟು ನೋಡಿ ಚಿಕನ್ ಎಷ್ಟು ಸಕ್ಕತ್ತಾಗಿ ಬೇಯ್ತಿದೆ. ಆ ಬ್ರೆಸ್ಟ್ ಪೀಸ್ ನೋಡಿ ಹೆಂಗೆ ಬೇಯ್ತಿದೆ ಅದು. Wow. Good thing you brought salt. ಗೈಸ್ ಫೈನಲಿ ಚಿಕನ್ ರೆಡಿ ಆಗಿದೆ ನೋಡಿ. ಇವತ್ತು ನಮ್ಗೆ ಏನು ದಿನ ಚೆನ್ನಾಗಿದೆಯಲ್ಲ ಗೊತ್ತಿಲ್ಲ ನೋಡಿ. ಆ ಕಾಗೆ ಇದೆಯಲ್ಲ ಬಂದು ನಮ್ದೊಂದು ನೆಕ್ ಪೀಸ್ ಎತ್ಕೊಂಡೋಗ್ಬಿಟ್ಟಿದೆ. ನಮ್ಮ ಹುಡುಗರು ಇಬ್ಬರು ಫುಲ್ಲು ಬೇಜಾರಾಗಿ ನೋಡಿ ಕುಂತಿದ್ದಾನೆ. ಹೆಂಗೆ ಫುಲ್ ಬೇಜಾರಾಗಿದ್ದಾನೆ ಇವನಂತೂ. ಇಬ್ಬರು ಬೇಜಾರಾಗಿದ್ದಾರೆ. ಒಂದು ನೆಕ್ ಪೀಸ್ ಹೊಲ್ಟೋಯ್ತಲ್ಲ. ಅಯ್ಯೋ ದೇವ್ರೆ ಅಂತ ಇವನಿಗೆ ಹೇಳಿದ್ರೆ ಅವ್ನು ಸೋಮೇಶ್ಗೆ ನಿಮ್ಮ ತಾತ ಬಂದು ಎತ್ಕೊಂಡಿದ್ದಾರೆ ಬಿಡು, ಕಾಗನ ಹೋಗ್ತದೆ ಅಂತ ಹೇಳ್ತಾನೆ. ಏನು ಹೇಳೋದು ಗೊತ್ತಿಲ್ಲ. ಓಕೆ ಗಾಯ್ಸ್, ಟೇಸ್ಟ್ ಮಾಡೋ ಟೈಮ್ ಆಗಿದೆ. ಇನ್ನೂ ಕೊಕ್ಕೋ ತರ್ತಾ ಇದ್ದಾನೆ. ಎಲ್ಲ ಹಾಕ್ಬಿಟ್ಟು ನಾನು ಮಾತ್ರ ಕೋಕ್ ಕುಡಿತೀನಿ, ಇವ್ರು ಮಾತ್ರ ಚಿಕನ್ ಅಂತ ಯಾವಾಗ ತಿನ್ಕೊಂಡಿರ್ತಾರೆ. ನೋಡಿ ಗ್ಲಾಸ್ ರೆಡಿ ಆಗಿದೆ, ಸ್ಟಾರ್ಟ್ ಮಾಡೋದೀಗ. ಗಾಯ್ಸ್ ಇವತ್ತು ಏನಾಗಿದೆ ನಮಗೆ ಗೊತ್ತಿಲ್ಲ ನೋಡಿ. ಗ್ಲಾಸ್ ಹೊಡೆದಾಕ್ಬಿಟ್ಟ. ಗ್ಲಾಸು ಡಮ್ಮ 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 ಬಂದರೆ ಹೊಡಿತಾನಲ್ಲ ಇವಾಗ. ನೋಡ ಏನಾಗುತ್ತೆ ಅವ್ನು ಬರೋ ತನಕ ಇಲ್ಲೇ ಇರೋಣ. ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ತಡಿದಿ. ವಾ ನೋಡಿ ಗಾಯ್ಸ್ ಬರ್ತಾ ಇದ್ದೆ ನಾನು. ಅವ್ನು ನೋಡೋಣ ತಡಿದೀಗ. ಇವನು ಫುಲ್ಲು ಕುಂತಿದ್ದಾನೆ ನೋಡಿ ಹೆಂಗಿದೆ. ಅವನೇ The fucking ocean glass, da. Bro, you put it behind me. I told you. I was going to sleep. Thank God I didn't prick your back. Thanks. ಇವ್ರಿಗೆ 3 ಪೀಸ್ ಇದೆ, 2 ಪೀಸ್ ಆಗಿ ರೆಡಿಯಾಗಿದೆ. ಇವನು ರೆಡಿಯಾಗಿದ್ದಾನೆ ಸೋಮೇಶ್ ಎತ್ಕೊಳ್ಳೋಕ್ಕೆ. ಬಿಸಿ ಬಿಸಿ. ನೀವಂತೂ ಇದಕ್ಕೆ ಎಷ್ಟು ಜನಕ್ಕೆ ಬಾಯಲ್ಲಿ ನೀರು ಬಂತು ಇದು ನೋಡ್ತಾ ಇದ್ದಂಗೆ ಅಂತ ಹೇಳ್ಬಿಡಿ, ಕಮೆಂಟಲ್ಲಿ ತಿಳಿಸಿ. ಅದ್ಮೇಲೆ ಆನಿಯನಲ್ಲಿ ಹಾಕ್ಬಿಟ್ಟು ಲೆಮನ್. Yeah. Second glass ಹೊಡೆದ ಕೊಟ್ಟಿಯೋ. ಕೊನೆಗೂ ರೆಡಿಯಾಗಿದೆ. ಇಬ್ಬರು
ರೆಡಿ ಆಗಿದ್ದಾರೆ ಬೇಟೆ ಆಡೋಕ್ಕೆ. ನಂದೊಂದು ಕೋಕೋ ಕೋಲಾ ಜ್ಯೂಸ್ ನಂಗಂತು. ಹ್ಞೂ It's good. Good. But my hand is burning. Why is your knife so blunt? ಹಂಗೆ ತಿನ್ನೋಣ ಬಿಡ. ನಂಗೆ ಹೆಂಗಿದೆ ಬ್ರೋ? ಬ್ರೋ ಡೋಂಟ್ ವರ್ಕ್. ವಿಜಯ ರೆಡಿ? ಹೆಂಗಿದೆ ಚಿಕನ್ ನೀನು ಕುಕ್ ಮಾಡಿದ್ದು? ನಾನು ಚಿಕನ್ ತಿಂದಿಲ್ವಾ? ಮತ್ತೇನು ತಿಂತಾ ಇರೋದು? ಬಂಟ್ ಪಾರ್ಟ್. ಓಕೆ. ಟೇಕ್ ದಿಸ್ ಫುಲ್ ನಂಗೆ ನಿಂಗೆ ಅಷ್ಟೇ ನೋಡಿ ಕೋಕೋ ಕೋಲಾ ಎಷ್ಟು ಕೊಟ್ಟ ನನಗೆ. ನನ್ನ ಮಗನೇ ಅರ್ಧ ಗ್ಲಾಸ್ ಕುಡಿದ್ಬಿಟ್ಟು ನಾವೇ ಹೇಳ್ತೀಯ. ಅವ್ನು ನೋಡಿ ಅವನು ಈ ಯೂಟ್ಯೂಬಲ್ಲಿ ಒಬ್ಬ ಬರ್ತಾನಲ್ಲ ಡಿಫ್ರೆಂಟ್ ಆಗಿ ಚಿಕನ್ ಕಟ್ ಮಾಡೋದು ಚಾಕು ಇಟ್ಕೊಂಡು ಆ ರೇಂಜಲ್ಲಿ ಆಡ್ತಾರೆ. ಇದು ಇಂಡಿಯನ್ ಟಿಕೋರಿ ಡೀಪ್ ಸೌಂಡಲ್ಲಿ ಬಿಡು. ಹೆಂಗಿದೆ ಸೋಮೇಶ್.ಜಿಜಿ ಅವರೇ ಹೆಂಗಿದೆ? ಹೆಂಗಿದೆ ಸೋಮೇಶ್ ಅವರೇ? ಸಕ್ಕತ್ತಾಗಿದೆ ನಿಜವಾಗ್ಲೂ ವಿಜಯ್. I can't congratulate you by. Thank you. ಈಗ ಆಯ್ಸ ಹೆಂಗಿದೆ ಚಿಕನು? ನೀವಂತೂ ಬಾಯಿ ಬಿಟ್ಟಿರ್ತೀರ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾರ್ಯಾರು ಚಿಕನ್ ತಿನ್ನಬೇಕು ಅಂತ ಆಸೆ ಆಗ್ತಿದೆಯೋ ಅವರೆಲ್ಲ ಇದು ನೋಡ್ಬಿಟ್ಟು ಯಾರ್ಯಾರು ಚಿಕನ್ ತಿನ್ನಬೇಕು ಅಂತ ಆಸೆ ಆಗ್ತಿದೆಯೋ ಅವರೆಲ್ಲ ಕಮೆಂಟಲ್ಲಿ ತಿಳಿಸಿ. Bro, actually inside part little bit fucked up. But ಗೈಸ್ ಫೈನಲಿ ಟೆರೆಸ್ ಕುಕ್ಕಿಂಗ್ ಮುಗಿದಿದೆ. ನನ್ನ ಹುಚ್ಚನಾಯಿ ಥರ ಕಾಯಿಸಿದ್ದು ಎಪಿಸೋಡ್ ಇದೆ. ನಾನು ತುಂಬ ಇಷ್ಟಪಟ್ಟಿದ್ದೆ ಇದನ್ನು ಈ ಎಪಿಸೋಡ್ ಮಾಡೋದಕ್ಕೆ. ಇದಕ್ಕೆ ಮೇನ್ ಚೆಫಾಗಿ ಬಂದಿದ್ದೆ ಇವನು ಇಲ್ಲ ಅಂದಿದ್ರೆ ಎಪಿಸೋಡ್ ಆಗ್ತಿತ್ತಲ್ಲೋ ಗೊತ್ತಿಲ್ಲ. ಇನ್ನು ಕ್ಯಾಮ್ರಾಮ್ಯಾನ್ ಬಂದು ಸೋಮೇಶ್ವರ್ ಅಂತ ತುಂಬ ಏನು ದಬಾಕಿಲ್ಲ, ಅವನು ಸ್ವಲ್ಪ ಇಟ್ಕೊಂಡಿದ್ದಾನೆ. ಓಕೆ, ಅವನಿಗೂ ಕ್ರೆಡಿಟ್ಸ್ ಬಂದೇ ಬರುತ್ತೆ. ಬಿಕಾಸ್ ಅವನು ಆ ಚಿಕನ್ ಬೇಕಿಂಗ್ ಮಾಡಿದ್ದಲ್ಲ ಶಾರ್ಟ್ಸ್ ತೆಗ್ದಿದ್ದು ಅವನೇ ಚೆನ್ನಾಗಿ. ಅವನಿಗೂ ಕ್ರೆಡಿಟ್ಸ್ ಇದ್ದೇ ಇರುತ್ತೆ. ಅವರಿಬ್ಬರು ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಫಾಲೋ ಮಾಡ್ಕೊಳ್ಳಿ. ಮತ್ತು ಇನ್ನೇನು ಗೈಸ್, ಮತ್ತು ನಾಳೆ ಇನ್ನೊಂದು ಕಂಟೆಂಟ್ ಜೊತೆ ಬರ್ತಾ ಇರ್ತೀನಿ. ನಿಮ್ಮ ಹೆಲೋ ಬಕ್ಕಾಸುರ ಯೂಟ್ಯೂಬ್ ಚಾನಲ್ ಸದಾ ಬೆಳೆಸ್ತಾರೆ, ಶೇರ್ ಮಾಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಸ್ಟಾಪ್ ಮಾಡೋಕ್ಕೆ